ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮ್ಮೊಡನೆ ನಾನು ಹಂಚಿಕೊಳ್ಳುವ ವಿಷಯ ಏನೆಂದರೆ ತುಂಬ ಒಂದು ಪ್ರೇರಣಾದಾಯಕ ವ್ಯಕ್ತಿಯವರು, ನಮ್ಮ ಕರ್ನಾಟಕದ ಗರಿಮೆಯಾದ ಹೆಮ್ಮೆಯ ವ್ಯಕ್ತಿಯವರು. ಇವ್ರ ಬಗ್ಗೆ ಒಂದು ಪ್ರೇರಣಾದಾಯಕ ವ್ಯಕ್ತಿ ನೀವು ಈಗಾಗಲೇ ನೋಡ್ತಿದ್ದೀರಾ ಸ್ಕ್ರೀನಲ್ಲಿ. ಅವರು ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು. ಇವರು ಯಾರಂದರೆ ಕ್ಯಾಪ್ಟನ್ GR ಗೋಪಿನಾಥ್. ಅವರು ಕ್ಯಾಪ್ಟನ್ ಆಗಿದ್ದರು, ಆರ್ಮಿಯಲ್ಲಿದ್ದರು. ಯಾರು ಅಂತ ನೋಡೋಣ ಬನ್ನಿ. ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದ ಗೋಪಿನಾಥ್ ಅವರು ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಓದಿ ಸೈನಿಕ ಸ್ಕೂಲ್ ಬಿಜಾಪುರ ಮೂಲಕ ಭಾರತೀಯ ಸೇನೆ ಸೇರ್ತಾರೆ. ಅಂದರೆ ಅದು ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ. ಅದು ವಿಶೇಷ ತರಬೇತಿ ಕೊಡಲಿಕ್ಕಾಗುತ್ತೆ ಇಂಡಿಯನ್ ಆರ್ಮಿಗೋಸ್ಕರ. ಅದು ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸ್ತಾರೆ ದೇಶಕ್ಕೆ. ಸೇನೆಯಲ್ಲಿದ್ದಾಗ ಅವರು ಗಡಿಯಲ್ಲಿ ಕಠಿಣ ಪರಿಸ್ಥಿತಿಗಳಲ್ಲಿ ದೇಶ ಸೇವೆ ಮಾಡಿದರು. ಅವರ ಧೈರ್ಯ, ಶಿಸ್ತು ಮತ್ತು ನಾಯಕತ್ವ ಗುಣಗಳು ಅಲ್ಲಿ ಇನ್ನಷ್ಟು ಗಾಢವಾಗಿ ಬೆಳೆಸಿದವು ಅವ್ರನ್ನ. ಅವರು ಕ್ಯಾಪ್ಟನ್ ಆಗಿ ದೇಶ ಸೇವೆ ಮಾಡಿದ ನಂತರ ಸರ್ಕಾರಿ ನೌಕರಿಯಲ್ಲಿ ಮುಂದುವರಿಯಬಹುದಿತ್ತು. ಆದರೆ ಅವರದ್ದು ಬೇರೆಯೇ ದೊಡ್ಡ ಕನಸಾಗಿತ್ತು. ಅದೇನೆಂದರೆ ಸಾಮಾನ್ಯ ಜನರು ಕೂಡ ವಿಮಾನದಲ್ಲಿ ಪ್ರಯಾಣಿಸಬೇಕು. ಸಾಮಾನ್ಯ ಅಂದರೆ ಸಾಧಾರಣ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ವಿಮಾನದಲ್ಲಿ ಪ್ರಯಾಣ ಮಾಡುವಂಥದ್ದು ಒಂದು ದೊಡ್ಡ ಕನಸಾಗಿತ್ತು ಅವರದ್ದು. ವಿಮಾನಯಾನ ಅಂದರೆ ಏನು ಫ್ರೆಂಡ್ಸ್? ಅತ್ಯಂತ ಶ್ರೀಮಂತರೊಂದೇ ವಿಮಾನದಲ್ಲಿ ಯಾತ್ರೆ ಮಾಡುವಂಥದ್ದು ಅಂತ ನಮಗೆಲ್ಲ ಗೊತ್ತು. ಆದರೆ ಸಾಮಾನ್ಯ ಜನರು ವಿಮಾನ ಯಾತ್ರೆ ಮಾಡಬೇಕು ಅಂತ ಅವರದ್ದು ಕನಸು. ಆರ್ಮಿಯಿಂದ ರಿಟೈರ್ಮೆಂಟ್ ಆದಮೇಲೆ ಅವರು ಒಂದು ಹೆಲಿಕಾಪ್ಟರ್ ಸೇವೆ ಸಲ್ಲಿಸ್ತಾರೆ, ಅಂದರೆ ಪ್ರಾರಂಭಿಸ್ತಾರೆ. ಡೆಕ್ಕನ್ ಏವಿಯೇಷನ್ ಎಂಬ ಹೆಸರಿನಲ್ಲಿ ಸಾಧಾರಣ ಜನರು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂಥದ್ದು ಅವರದ್ದು ಒಂದು ದೊಡ್ಡ ಕನಸಾಗಿರುತ್ತೆ. ಹೀಗಿದ್ದಾಗ 2003ರಲ್ಲಿ 2003ಯಲ್ಲಿ ಏರ್ ಡೆಕ್ಕನ್ ಭಾರತದಲ್ಲಿ ಮೊದಲ ಬಾರಿಗೆ ಲೋ ಕ್ಲಾಸ್ ಏರ್ಲೈನ್ ಸಿಂಪ್ಲಿಫ್ಲೈ ಬಡ ರೈತನ ಮಗನಿಂದ ಸಾವಿರಾರು ಜನರ ಕನಸುಗಳನ್ನು ಹಾರಿಸಿ ಅವರನ್ನು ಗಗನದತ್ತ ಕೊಂಡೊಯ್ದರು. ಎಷ್ಟು ಒಳ್ಳೆಯ ಒಂದು ಮನಸ್ಸಲ್ವ ನೋಡಿ ಫ್ರೆಂಡ್ಸ್. ಆದರೆ ಯಶಸ್ಸಿಗೆ ಹಾದಿ ಯಾವತ್ತೂ ಸರಳವಾಗಿರಲ್ಲ. ಸುಲಭವಾಗಿ ಯಾವುದೇ ಒಂದು ರೀತಿಯಲ್ಲಿ ಯಶಸ್ಸು ಸಿಗಲ್ಲ ಅಲ್ವಾ. ಆರ್ಥಿಕವಾಗಿ ತೊಂದರೆ, ಸ್ಪರ್ಧೆ, ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲಾದರೂ. ರಾಜಕೀಯ ಒತ್ತಡ ಎಲ್ಲವನ್ನು ಸಹಿಸಬೇಕಾಯಿತು ಅವರಿಗೆ. ಕೊನೆಗೆ ಏರ್ ಡೆಕ್ಕನ್ ಕಿಂಗ್ ಫಿಶರ್ ಅವ್ರ ಜೊತೆ, ಅಂದರೆ ನೀವು ನೋಡ್ತಾ ಇದ್ದೀರಲ್ಲ, ಅವ್ರು ನಿಮಗೂ ಗೊತ್ತಿರ್ಬೋದು ಯಾರು ಅಂತ. ಕಿಂಗ್ ಫಿಶರ್ ಓನರ್ ಆಗಿದ್ದರು. ಅವ್ರ ಜೊತೆ ಮರ್ಜ್ ಮಾಡಬೇಕಾಯಿತು. ಆಮೇಲೆ ಇಂದು ಗೋಪಿನಾಥ್ ಅವರು ಸಿಂಪ್ಲಿಫ್ಲೈ ಎಂಬ ಆತ್ಮಕಥೆ ಬರೆದು ಇಡೀ ಭಾರತಕ್ಕೆ ಪ್ರೇರಣೆಯಾಗಿ ನಿಲ್ತಿದ್ದಾರೆ. ಎಷ್ಟು ನೋಡಿ ಅವರದ್ದು ಒಂದು ಅಂದರೆ ಕನಸು ಹೆಂಗಾಗಿತ್ತು ಅಂದರೆ, ಇವರು ನೋಡಿ ವಿಜಯ ಮಾಲ್ಯ ಜೊತೆ ಅವ್ರ ಕಿಂಗ್ ಫಿಶರ್ ಜೊತೆ, ಅಂದರೆ ಅವರು ಕಿಂಗ್ ಫಿಶರ್ ಅವ್ರ ಏರ್ಲೈನ್ಸ್ ಇತ್ತಲ್ಲ ಅದ್ರ ಜೊತೆ ಮರ್ಜರ್ ಮಾಡಿಕೊಂಡ್ರು. ಆಮೇಲೆ ತಮ್ಮ ಒಂದು ಸಿಂಪ್ಲಿಫ್ಲೈ ಅನ್ನೋದನ್ನು ಒಂದು ವಿಮಾನದ ಒಂದು ಕನಸನ್ನು ನನಸು ಮಾಡಿದರು. ಆಮೇಲೆ ಒಂದು ಆತ್ಮಕಥೆಯನ್ನು ಬರೆದ್ರು ಅವರು ನಮಗೊಂದು ಮಾದರಿನೇ ಆಗ್ತಾರೆ ಅಲ್ವಾ. ಅಂದರೆ ಒಂದು ಬಡತನ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಒಂದು ಸಾಮಾನ್ಯ ಜನರು ಒಂದು ವಿಮಾನ ಪ್ರಯಾಣ ಮಾಡಬೇಕು. ಯಾಕೆಂದರೆ ನಮ್ಮಂಥವರಿಗೆಲ್ಲ ತುಂಬ ಕಷ್ಟನೇ. ಎಲ್ಲೇ ಹೋಗಬೇಕು ಅಂದರೂ ವಿಮಾನದಲ್ಲಿ ಪ್ರಯಾಣ ಮಾಡುವಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಅದು ಆಗಲ್ಲ. ಅಂಥದ್ದನ್ನು ಇವರು ಕನಸು ಕಂಡಿದ್ದಾರೆ, ಅದನ್ನು ನೆರವೇರಿಸಿದ್ದಾರೆ. ತುಂಬ ಜನರಿಗೆ ಇದರಿಂದ ಉಪಯೋಗವಾಗಿದೆ. ಅಂದರೆ ನಾವು ಎಲ್ಲರೂ ಕೂಡ ಒಂದು ವಿಮಾನ ಯಾತ್ರೆಯಲ್ಲಿ ಮಾಡ್ಬೋದು ಅಂತ ಅವರು ಕನಸನ್ನು ನನಸು ಮಾಡಿದ್ದಾರೆ. ಎಷ್ಟು ಖುಷಿಯಾಗುತ್ತೆ. ಇಂಥವರು ನಮ್ಮ ದೇಶದಲ್ಲಿ ಸಿಂಪಲ್ಲಾಗಿ ನೋಡಲಿಕ್ಕೂ ಎಷ್ಟು ಸಿಂಪಲ್ಲು, ಹಾಗೆ ಅವರ ಜೀವನವೂ ಹಾಗೆ ಸಿಂಪಲ್ಲಾಗಿ ಒಂದು ಕ್ಯಾಪ್ಟನ್ ಆಗಿದ್ದವರು ಮುಂದೆ ಒಂದು ದೊಡ್ಡ ಒಂದು ಈ ಥರ ನಾಗರಿಕರಿಗೆ, ಅಂದರೆ ಜನರಿಗೆ ಒಂದು ಈ ಥರ ಒಂದು ಸಹಾಯ ಮಾಡ್ತಾರೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನನಗಂತೂ ಇವರದ್ದು ಒಂದು ಈ ಒಂದು ಯೋಚನೆ ತುಂಬಾ ಖುಷಿ ಕೊಡ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ನನಗೆ ತಿಳಿದಿದ್ದನ್ನು ನಾನು ಹೇಳಿದೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.